ನೆಲಮಂಗಲದ 8ನೇ ಮೈಲಿ ಬಳಿ ಯಮ ಸ್ವರೂಪಿ ಫ್ಲೆಕ್ಸ್ ಒಂದು ಕಾರಿನ ಮೇಲೆ ಬಿದ್ದಿದೆ. ಫ್ಲೆಕ್ಸ್ ಬಿದ್ದ ರಭಸಕ್ಕೆ ಕಾರಿನ ಗಾಜು ಪುಡಿಪುಡಿಯಾಗಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಘಟನೆ ಬಗ್ಗೆ ಪ್ರಶ್ನೆ ಮಾಡಿದಾಗ ಹೆದ್ದಾರಿ ಪ್ರಾಧಿಕಾರದ ಕಚೇರಿ ಸಿಬ್ಬಂದಿ ದುರ್ವರ್ತನೆ ತೋರಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಕೊಟ್ಟಿರೋ ವರದಿ ಇದೆ. ಫ್ಲೈಓವರ್ ಮೇಲ್ಗಡೆಯಲ್ಲಿ ಹಾಕಿದ್ದಂತಹ ಫ್ಲೆಕ್ಸ್ ಒಂದು ವಾಹನಕ್ಕೆ ಬಂದು ಹೊಡೆದಿರುವಂತಹ ಘಟನೆ 8ನೇ ಮೈಲಿಯಲ್ಲಿ ನಡೆದಿದೆ. 8ನೇ ಮೈಲಿಯ ಫ್ಲೈಓವರ್ ಮೇಲೆ ಕಾರ್ನಲ್ಲಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ರಸ್ತೆಯ ಪಕ್ಕದಲ್ಲಿ ಒಂದು ಅನಧಿಕೃತವಾಗಿ ಜಾಹೀರಾತು ಫಲಕವನ್ನು ಹಾಕಲಾಗಿತ್ತು. ಅದು ಗಾಳಿಗೆ ಬಂದು ಕಾರ್ನ ಗ್ಲಾಸ್ಗೆ ಹೊಡೆದಿದೆ. ಆ ಸಂದರ್ಭದಲ್ಲಿ ಕಾರ್ ಗ್ಲಾಸ್ ಪುಡಿ ಪುಡಿ ಆಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಕಾರ್ನ ಮಾಲೀಕರು ಹೋಗಿ ಈ ರಸ್ತೆ ಹೆದ್ದಾರಿ ಪ್ರಾಧಿಕಾರ ಏನಿದೆ ಅವರನ್ನ ಪ್ರಶ್ನೆ ಮಾಡಿದಾಗ ಅಲ್ಲಿನ ಸಿಬ್ಬಂದಿಗಳು ಅವರ ಜೊತೆ ಆವಾಜನ್ನ ಹಾಕಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಯಾವುದೇ ಒಂದು ಜಾಗದಲ್ಲಿ ಕೂಡ ಅನಧಿಕೃತವಾಗಿ ಫ್ಲೆಕ್ಸ್ ಹಾಗೆ ಬ್ಯಾನರ್ ಅನ್ನ ಹಾಕೋದು ನಿಷೇಧ ಇದ್ರೂ ಕೂಡ ಅದರ ಹಾವಳಿಗಳು ಜಾಸ್ತಿ ಆಗಿದ್ದಾವೆ. ಇದನ್ನ ನಿಯಂತ್ರಣ ಮಾಡಿ ಅಂತ ಪ್ರಶ್ನೆ ಮಾಡಿದ್ರೆ ಈಗ ಜನರಿಗೆ ಅವರ ಮೇಲೆ ಈಗ ಆಕ್ರೋಶವನ್ನು ಅವರ ಮೇಲೆ ಕಿರಿಕ್ ಮಾಡಿರುವಂತದ್ದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿಕ್ಕಮಗಳೂರು ಬೆಂಗಳೂರು ಮೂಲಕ ತಿರುಪತಿ ರೈಲು ಓಡಿಸೋದಕ್ಕೆ ಕೇಂದ್ರ ರೈಲ್ವೆ ಇಲಾಖೆ ಆದೇಶವನ್ನ ಹೊರಡಿಸಿದೆ. ರೈಲ್ವೆ ಇಲಾಖೆ ಹಲವು ವರ್ಷಗಳ ಬೇಡಿಕೆಗೆ ಸ್ಪಂದಿಸಿದೆ. ವಾರಕ್ಕೆ ಒಂದು ದಿನ ಚಿಕ್ಕಮಗಳೂರಿನಿಂದ ತಿರುಪತಿಗೆ ಟ್ರೈನ್ ಹೊರಡಲಿದೆ. ಮುಂದಿನ ವಾರದಿಂದಲೇ ತಿರುಪತಿ ಟ್ರೈನ್ ಆರಂಭ ಆಗುತ್ತೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕಾಫಿನಾಡು ಚಿಕ್ಕಮಗಳೂರು ಜನರ ಹಲವು ವರ್ಷದ ಬೇಡಿಕೆ ಕೂಡ ಈಡೇರಿರುವಂತದ್ದು. ಅಂದ್ರೆ ಚಿಕ್ಕಮಗಳೂರಿನಿಂದ ತಿರುಪತಿಗೆ ಟ್ರೈನ್ ಬಿಡಬೇಕು ಅನ್ನೋ ಹಲವು ವರ್ಷದ ಬೇಡಿಕೆ ಕೂಡ ಈಗ ಈಡೇರಿದೆ. ಈಗ ಚಿಕ್ಕಮಗಳೂರಿನಿಂದ ವಾರಕ್ಕೆ ಒಂದು ದಿನ ಈ ಒಂದು ಟ್ರೈನ್ ಅನ್ನ ಇಲ್ಲಿಂದ ಬಿಡಲಾಗುತ್ತೆ. ಒಂದು ದಿನ ಅಂದ್ರೆ ಶುಕ್ರವಾರ ದಿನ ಇಲ್ಲಿಂದ ಚಿಕ್ಕಮಗಳೂರಿನಿಂದ ತಿರುಪತಿಗೆ ನೇರವಾಗಿ ತಿಮ್ಮಪ್ಪನ ದರ್ಶನಕ್ಕೆ ಕೂಡ ಈಗ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದು ಕಡೂರು ಬೆಂಗಳೂರು ಮೂಲಕ ತಿರುಪತಿಗೆ ಹೋಗುವಂತದ್ದು, ಮತ್ತೆ ಆ ಕಡೆಯಿಂದ ಒಂದು ದಿನ ವಾಪಸ್ ಬರುತ್ತೆ. ಇದು ಸಾಕಷ್ಟು ವರ್ಷಗಳಿಂದಲೂ ಕೂಡ ಇಲ್ಲಿನ ಜನರು ಕೂಡ ಬೇಡಿಕೆ ಇಟ್ಟಿದ್ರು. ಅಂದ್ರೆ ಒಂದು ಈ ರೈಲ್ವೆ ನಿಲ್ದಾಣ ಉದ್ಘಾಟನೆಯಾಗಿ ಸುಮಾರು 13 ವರ್ಷಗಳು ಕೂಡ ದಾಟಿದೆ. ಇಲ್ಲಿವರೆಗೂ ಕೂಡ 2 ಟ್ರೈನ್ಗಳಿಗೂ ಮಾತ್ರ ಓಡಾಡ್ತಿತ್ತು, ಒಂದು ಶಿವಮೊಗ್ಗ ಮತ್ತೆ ಇನ್ನೊಂದು ಬೆಂಗಳೂರು. ಹಾಗಾಗಿ ಬೇರೆ ಬೇರೆ ಟ್ರೈನ್ಗಳನ್ನ, ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಟ್ರೈನ್ಗಳನ್ನ ಓಡಿಸಿ ಅನ್ನುವಂತ ಆಗ್ರಹನ ಕೂಡ ಮಾಡಿದ್ರು. ಈಗ ಸದ್ಯಕ್ಕೆ ಕೇಂದ್ರ ರೈಲ್ವೆ ಇಲಾಖೆ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಈಗ ಚಿಕ್ಕಮಗಳೂರಿನಿಂದ ತಿರುಪತಿಗೆ ವಾರಕ್ಕೆ ಒಂದು ದಿನ ಈಗ ಟ್ರೈನ್ ಅನ್ನ ಪ್ರಾರಂಭ ಕೂಡ ಮಾಡಿದೆ. ಅದು ಮುಂದಿನ ವಾರದಿಂದಲೂ ಕೂಡ ಚಾಲನೆ ಸಿಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನೆಲಮಂಗಲದ 8ನೇ ಮೈಲಿ ಬಳಿ ಯಮ ಸ್ವರೂಪಿ ಫ್ಲೆಕ್ಸ್ ಒಂದು ಕಾರಿನ ಮೇಲೆ ಬಿದ್ದಿದೆ. ಫ್ಲೆಕ್ಸ್ ಬಿದ್ದ ರಭಸಕ್ಕೆ ಕಾರಿನ ಗಾಜು ಪುಡಿಪುಡಿಯಾಗಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಘಟನೆ ಬಗ್ಗೆ ಪ್ರಶ್ನೆ ಮಾಡಿದಾಗ ಹೆದ್ದಾರಿ ಪ್ರಾಧಿಕಾರದ ಕಚೇರಿ ಸಿಬ್ಬಂದಿ ದುರ್ವರ್ತನೆ ತೋರಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಕೊಟ್ಟಿರೋ ವರದಿ ಇದೆ. ಫ್ಲೈಓವರ್ ಮೇಲ್ಗಡೆಯಲ್ಲಿ ಹಾಕಿದ್ದಂತಹ ಫ್ಲೆಕ್ಸ್ ಒಂದು ವಾಹನಕ್ಕೆ ಬಂದು ಹೊಡೆದಿರುವಂತಹ ಘಟನೆ 8ನೇ ಮೈಲಿಯಲ್ಲಿ ನಡೆದಿದೆ. 8ನೇ ಮೈಲಿಯ ಫ್ಲೈಓವರ್ ಮೇಲೆ ಕಾರ್ನಲ್ಲಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ರಸ್ತೆಯ ಪಕ್ಕದಲ್ಲಿ ಒಂದು ಅನಧಿಕೃತವಾಗಿ ಜಾಹೀರಾತು ಫಲಕವನ್ನು ಹಾಕಲಾಗಿತ್ತು. ಅದು ಗಾಳಿಗೆ ಬಂದು ಕಾರ್ನ ಗ್ಲಾಸ್ಗೆ ಹೊಡೆದಿದೆ. ಆ ಸಂದರ್ಭದಲ್ಲಿ ಕಾರ್ ಗ್ಲಾಸ್ ಪುಡಿ ಪುಡಿ ಆಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಕಾರ್ನ ಮಾಲೀಕರು ಹೋಗಿ ಈ ರಸ್ತೆ ಹೆದ್ದಾರಿ ಪ್ರಾಧಿಕಾರ ಏನಿದೆ ಅವರನ್ನ ಪ್ರಶ್ನೆ ಮಾಡಿದಾಗ ಅಲ್ಲಿನ ಸಿಬ್ಬಂದಿಗಳು ಅವರ ಜೊತೆ ಆವಾಜನ್ನ ಹಾಕಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಯಾವುದೇ ಒಂದು ಜಾಗದಲ್ಲಿ ಕೂಡ ಅನಧಿಕೃತವಾಗಿ ಫ್ಲೆಕ್ಸ್ ಹಾಗೆ ಬ್ಯಾನರ್ ಅನ್ನ ಹಾಕೋದು ನಿಷೇಧ ಇದ್ರೂ ಕೂಡ ಅದರ ಹಾವಳಿಗಳು ಜಾಸ್ತಿ ಆಗಿದ್ದಾವೆ. ಇದನ್ನ ನಿಯಂತ್ರಣ ಮಾಡಿ ಅಂತ ಪ್ರಶ್ನೆ ಮಾಡಿದ್ರೆ ಈಗ ಜನರಿಗೆ ಅವರ ಮೇಲೆ ಈಗ ಆಕ್ರೋಶವನ್ನು ಅವರ ಮೇಲೆ ಕಿರಿಕ್ ಮಾಡಿರುವಂತದ್ದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿಕ್ಕಮಗಳೂರು ಬೆಂಗಳೂರು ಮೂಲಕ ತಿರುಪತಿ ರೈಲು ಓಡಿಸೋದಕ್ಕೆ ಕೇಂದ್ರ ರೈಲ್ವೆ ಇಲಾಖೆ ಆದೇಶವನ್ನ ಹೊರಡಿಸಿದೆ. ರೈಲ್ವೆ ಇಲಾಖೆ ಹಲವು ವರ್ಷಗಳ ಬೇಡಿಕೆಗೆ ಸ್ಪಂದಿಸಿದೆ. ವಾರಕ್ಕೆ ಒಂದು ದಿನ ಚಿಕ್ಕಮಗಳೂರಿನಿಂದ ತಿರುಪತಿಗೆ ಟ್ರೈನ್ ಹೊರಡಲಿದೆ. ಮುಂದಿನ ವಾರದಿಂದಲೇ ತಿರುಪತಿ ಟ್ರೈನ್ ಆರಂಭ ಆಗುತ್ತೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕಾಫಿನಾಡು ಚಿಕ್ಕಮಗಳೂರು ಜನರ
ಹಲವು ವರ್ಷದ ಬೇಡಿಕೆ ಕೂಡ ಈಡೇರಿರುವಂತದ್ದು. ಅಂದ್ರೆ ಚಿಕ್ಕಮಗಳೂರಿನಿಂದ ತಿರುಪತಿಗೆ ಟ್ರೈನ್ ಬಿಡಬೇಕು ಅನ್ನೋ ಹಲವು ವರ್ಷದ ಬೇಡಿಕೆ ಕೂಡ ಈಗ ಈಡೇರಿದೆ. ಈಗ ಚಿಕ್ಕಮಗಳೂರಿನಿಂದ ವಾರಕ್ಕೆ ಒಂದು ದಿನ ಈ ಒಂದು ಟ್ರೈನ್ ಅನ್ನ ಇಲ್ಲಿಂದ ಬಿಡಲಾಗುತ್ತೆ. ಒಂದು ದಿನ ಅಂದ್ರೆ ಶುಕ್ರವಾರ ದಿನ ಇಲ್ಲಿಂದ ಚಿಕ್ಕಮಗಳೂರಿನಿಂದ ತಿರುಪತಿಗೆ ನೇರವಾಗಿ ತಿಮ್ಮಪ್ಪನ ದರ್ಶನಕ್ಕೆ ಕೂಡ ಈಗ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದು ಕಡೂರು ಬೆಂಗಳೂರು ಮೂಲಕ ತಿರುಪತಿಗೆ ಹೋಗುವಂತದ್ದು, ಮತ್ತೆ ಆ ಕಡೆಯಿಂದ ಒಂದು ದಿನ ವಾಪಸ್ ಬರುತ್ತೆ. ಇದು ಸಾಕಷ್ಟು ವರ್ಷಗಳಿಂದಲೂ ಕೂಡ ಇಲ್ಲಿನ ಜನರು ಕೂಡ ಬೇಡಿಕೆ ಇಟ್ಟಿದ್ರು. ಅಂದ್ರೆ ಒಂದು ಈ ರೈಲ್ವೆ ನಿಲ್ದಾಣ ಉದ್ಘಾಟನೆಯಾಗಿ ಸುಮಾರು 13 ವರ್ಷಗಳು ಕೂಡ ದಾಟಿದೆ. ಇಲ್ಲಿವರೆಗೂ ಕೂಡ 2 ಟ್ರೈನ್ಗಳಿಗೂ ಮಾತ್ರ ಓಡಾಡ್ತಿತ್ತು, ಒಂದು ಶಿವಮೊಗ್ಗ ಮತ್ತೆ ಇನ್ನೊಂದು ಬೆಂಗಳೂರು. ಹಾಗಾಗಿ ಬೇರೆ ಬೇರೆ ಟ್ರೈನ್ಗಳನ್ನ, ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಟ್ರೈನ್ಗಳನ್ನ ಓಡಿಸಿ ಅನ್ನುವಂತ ಆಗ್ರಹನ ಕೂಡ ಮಾಡಿದ್ರು. ಈಗ ಸದ್ಯಕ್ಕೆ ಕೇಂದ್ರ ರೈಲ್ವೆ ಇಲಾಖೆ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಈಗ ಚಿಕ್ಕಮಗಳೂರಿನಿಂದ ತಿರುಪತಿಗೆ ವಾರಕ್ಕೆ ಒಂದು ದಿನ ಈಗ ಟ್ರೈನ್ ಅನ್ನ ಪ್ರಾರಂಭ ಕೂಡ ಮಾಡಿದೆ. ಅದು ಮುಂದಿನ ವಾರದಿಂದಲೂ ಕೂಡ ಚಾಲನೆ ಸಿಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನೆಲಮಂಗಲದ 8ನೇ ಮೈಲಿ ಬಳಿ ಯಮ ಸ್ವರೂಪಿ ಫ್ಲೆಕ್ಸ್ ಒಂದು ಕಾರಿನ ಮೇಲೆ ಬಿದ್ದಿದೆ. ಫ್ಲೆಕ್ಸ್ ಬಿದ್ದ ರಭಸಕ್ಕೆ ಕಾರಿನ ಗಾಜು ಪುಡಿಪುಡಿಯಾಗಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಘಟನೆ ಬಗ್ಗೆ ಪ್ರಶ್ನೆ ಮಾಡಿದಾಗ ಹೆದ್ದಾರಿ ಪ್ರಾಧಿಕಾರದ ಕಚೇರಿ ಸಿಬ್ಬಂದಿ ದುರ್ವರ್ತನೆ ತೋರಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಕೊಟ್ಟಿರೋ ವರದಿ ಇದೆ. ಫ್ಲೈಓವರ್ ಮೇಲ್ಗಡೆಯಲ್ಲಿ ಹಾಕಿದ್ದಂತಹ ಫ್ಲೆಕ್ಸ್ ಒಂದು ವಾಹನಕ್ಕೆ ಬಂದು ಹೊಡೆದಿರುವಂತಹ ಘಟನೆ 8ನೇ ಮೈಲಿಯಲ್ಲಿ ನಡೆದಿದೆ. 8ನೇ ಮೈಲಿಯ ಫ್ಲೈಓವರ್ ಮೇಲೆ ಕಾರ್ನಲ್ಲಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ರಸ್ತೆಯ ಪಕ್ಕದಲ್ಲಿ ಒಂದು ಅನಾಧಿಕೃತವಾಗಿ ಜಾಹೀರಾತು ಫಲಕವನ್ನ ಹಾಕಲಾಗಿತ್ತು. ಅದು ಗಾಳಿಗೆ ಬಂದು ಕಾರ್ನ ಗ್ಲಾಸ್ಗೆ ಹೊಡೆದಿದೆ. ಆ ಸಂದರ್ಭದಲ್ಲಿ ಕಾರ್ ಗ್ಲಾಸ್ ಪುಡಿ ಪುಡಿ ಆಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಕಾರ್ನ ಮಾಲೀಕರು ಹೋಗಿ ಈ ರಸ್ತೆ ಹೆದ್ದಾರಿ ಪ್ರಾಧಿಕಾರ ಏನಿದೆ ಅವರನ್ನ ಪ್ರಶ್ನೆ ಮಾಡಿದಾಗ ಅಲ್ಲಿನ ಸಿಬ್ಬಂದಿಗಳು ಅವರ ಜೊತೆ ಆವಾಜನ್ನ ಹಾಕಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಯಾವುದೇ ಒಂದು ಜಾಗದಲ್ಲಿ ಕೂಡ ಅನಾಧಿಕೃತವಾಗಿ ಫ್ಲೆಕ್ಸ್ ಹಾಗೆ ಬ್ಯಾನರ್ ಅನ್ನ ಹಾಕೋದು ನಿಷೇಧ ಇದ್ರೂ ಕೂಡ ಅದರ ಹಾವಳಿಗಳು ಜಾಸ್ತಿ ಆಗಿದ್ದಾವೆ. ಇದನ್ನ ನಿಯಂತ್ರಣ ಮಾಡಿ ಅಂತ ಪ್ರಶ್ನೆ ಮಾಡಿದ್ರೆ ಈಗ ಜನರಿಗೆ ಅವರ ಮೇಲೆ ಈಗ ಆಕ್ರೋಶವನ್ನು ಅವರ ಮೇಲೆ ಕಿರಿಕ್ ಮಾಡಿರುವಂತದ್ದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿಕ್ಕಮಗಳೂರು ಬೆಂಗಳೂರು ಮೂಲಕ ತಿರುಪತಿ ರೈಲು ಓಡಿಸೋದಕ್ಕೆ ಕೇಂದ್ರ ರೈಲ್ವೆ ಇಲಾಖೆ ಆದೇಶವನ್ನ ಹೊರಡಿಸಿದೆ. ರೈಲ್ವೆ ಇಲಾಖೆ ಹಲವು ವರ್ಷಗಳ ಬೇಡಿಕೆಗೆ ಸ್ಪಂದಿಸಿದೆ. ವಾರಕ್ಕೆ ಒಂದು ದಿನ ಚಿಕ್ಕಮಗಳೂರಿನಿಂದ ತಿರುಪತಿಗೆ ಟ್ರೈನ್ ಹೊರಡಲಿದೆ. ಮುಂದಿನ ವಾರದಿಂದಲೇ ತಿರುಪತಿ ಟ್ರೈನ್ ಆರಂಭ ಆಗುತ್ತೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕಾಫಿನಾಡು ಚಿಕ್ಕಮಗಳೂರು ಜನರ ಹಲವು ವರ್ಷದ ಬೇಡಿಕೆ ಕೂಡ ಈಡೇರಿರುವಂತದ್ದು. ಅಂದ್ರೆ ಚಿಕ್ಕಮಗಳೂರಿನಿಂದ ತಿರುಪತಿಗೆ ಟ್ರೈನ್ ಬಿಡಬೇಕು ಅನ್ನೋ ಹಲವು ವರ್ಷದ ಬೇಡಿಕೆ ಕೂಡ ಈಗ ಈಡೇರಿದೆ. ಈಗ ಚಿಕ್ಕಮಗಳೂರಿನಿಂದ ವಾರಕ್ಕೆ ಒಂದು ದಿನ ಈ ಒಂದು ಟ್ರೈನ್ ಅನ್ನ ಇಲ್ಲಿಂದ ಬಿಡಲಾಗುತ್ತೆ. ಒಂದು ದಿನ ಅಂದ್ರೆ ಶುಕ್ರವಾರ ದಿನ ಇಲ್ಲಿಂದ ಚಿಕ್ಕಮಗಳೂರಿನಿಂದ ತಿರುಪತಿಗೆ ನೇರವಾಗಿ ತಿಮ್ಮಪ್ಪನ ದರ್ಶನಕ್ಕೆ ಕೂಡ ಈಗ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದು ಕಡೂರು ಬೆಂಗಳೂರು ಮೂಲಕ ತಿರುಪತಿಗೆ ಹೋಗುವಂತದ್ದು, ಮತ್ತೆ ಆ ಕಡೆಯಿಂದ ಒಂದು ದಿನ ವಾಪಸ್ ಬರುತ್ತೆ. ಇದು ಸಾಕಷ್ಟು ವರ್ಷಗಳಿಂದಲೂ ಕೂಡ ಇಲ್ಲಿನ ಜನರು ಕೂಡ ಬೇಡಿಕೆ ಇಟ್ಟಿದ್ರು. ಅಂದ್ರೆ ಒಂದು ಈ ರೈಲ್ವೆ ನಿಲ್ದಾಣ ಉದ್ಘಾಟನೆಯಾಗಿ ಸುಮಾರು 13 ವರ್ಷಗಳು ಕೂಡ ದಾಟಿದೆ. ಇಲ್ಲಿವರೆಗೂ ಕೂಡ 2 ಟ್ರೈನ್ಗಳಿಗೂ ಮಾತ್ರ ಓಡಾಡ್ತಿತ್ತು, ಒಂದು ಶಿವಮೊಗ್ಗ ಮತ್ತೆ ಇನ್ನೊಂದು ಬೆಂಗಳೂರು. ಹಾಗಾಗಿ ಬೇರೆ ಬೇರೆ ಟ್ರೈನ್ಗಳನ್ನ, ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಟ್ರೈನ್ಗಳನ್ನ ಓಡಿಸಿ ಅನ್ನುವಂತ ಆಗ್ರಹನ ಕೂಡ ಮಾಡಿದ್ರು. ಈಗ ಸದ್ಯಕ್ಕೆ ಕೇಂದ್ರ ರೈಲ್ವೆ ಇಲಾಖೆ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಈಗ ಚಿಕ್ಕಮಗಳೂರಿನಿಂದ ತಿರುಪತಿಗೆ ವಾರಕ್ಕೆ ಒಂದು ದಿನ ಈಗ ಟ್ರೈನ್ ಅನ್ನ ಪ್ರಾರಂಭ ಕೂಡ ಮಾಡಿದೆ. ಅದು ಮುಂದಿನ ವಾರದಿಂದಲೂ ಕೂಡ ಚಾಲನೆ ಸಿಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ,